ನಮಸ್ಕಾರ ರೀ ಬಂಧುಗಳೇ. ಇವತ್ತು ನಾವು ಅಮೇರಿಕಾದ ನ್ಯೂಯಾರ್ಕ್ ನಗರದಲ್ಲಿರುವ ವಿಶ್ವವಿಖ್ಯಾತ ಸ್ವಾಮಿನಾರಾಯಣ ದೇವಾಲಯ ಬ್ಯಾಪ್ಸ್ ಅಕ್ಷರಧಾಮಕ್ಕೆ ಭೇಟಿ ನೀಡ್ಲಿಕ್ಕೆ ಬಂದೇವ್ರಿ. ಭಾರತದ ಸಂಸ್ಕೃತಿ, ಆಧ್ಯಾತ್ಮಿಕತೆ ಹಾಗೂ ಅದ್ಭುತ ಶಿಲ್ಪಕಲೆಯನ್ನು ಅಮೇರಿಕದ ನೆಲದೊಳಗೆ ನೋಡ್ಬೇಕಂದ್ರೆ ಈ ದೇವಾಲಯಕ್ಕೆ ಒಂದ್ಸರಿಯಾದರೂ ಭೇಟಿ ನೀಡಲೇಬೇಕ್ರಿ. ಈ ಮಹಾನ್ ಪರಂಪರೆಯ ಮೂಲ ಪ್ರೇರಣೆಯಾದ ನೀಲಕಂಠ ವಾರಣಿ ನಂತರ ಭಗವಾನ್ ಸ್ವಾಮಿನಾರಾಯಣ ಅಂತ ಪ್ರಸಿದ್ಧ ಆದರು. ನಮ್ಮ ಕಾರನ್ನು ಪಾರ್ಕಿಂಗ್ ಮಾಡಿದ ನಂತರ ಅಲ್ಲಿಂದ ದೇವಾಲಯಕ್ಕೆ ಎಲ್ಲ ಭಕ್ತರನ್ನು ಆಡಳಿತ ಮಂಡಳಿಯವರೇ ಕರ್ಕೊಂಡು ಹೋಗ್ತಾರೆ. ನೀಲಕಂಠ ವಾರಣಿಯವರು ಸಣ್ಣ ಬಾಲಕರಾಗಿದ್ದಾಗ ಮನೆ ಬಿಟ್ಟು ಸುಮಾರು 8,000 ಮೈಲುಗಳನ್ನು ಭಾರತದಾದ್ಯಂತ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಯೋಗ, ವೇದಾಂತ, ಧರ್ಮ ಮತ್ತು ಮಾನವೀಯ ಮೌಲ್ಯಗಳನ್ನು ಅಧ್ಯಯನ ಮಾಡಿದರು. ನಂತರ ಸಮಾಜದಲ್ಲಿ ಶಾಂತಿ, ಸೇವೆ, ನೈತಿಕತೆ ಮತ್ತು ಭಕ್ತಿಯ ಸಂದೇಶವನ್ನು ಸಾರುತ್ತಾ ಲಕ್ಷಾಂತರ ಜನರ ಬದುಕಿಗೆ ಬೆಳಕಾದರು. ಅಬ್ಬಾ ನೋಡ್ರಿ, ನಾವು ದೇವಾಲಯದ ಒಳಗಿನ ಆವರಣಕ್ಕೆ ಬಂದೇವ್ರಿ. ಈಗ ದೇವಾಲಯದ ಪ್ರವೇಶ ದ್ವಾರ ತಲುಪಿದ ಕೂಡಲೇ ಅಬ್ಬಾ ಮಾತಾ ಬರಲಿಲ್ರಿ. ಕಣ್ಣಿಗೆ ಕಾಣುತ್ತಿರುವ ದೃಶ್ಯ ಕನಸಿನ ಲೋಕದಂತಿತ್ತು. ಬಿಳಿ ಅಮೃತ ಶಿಲೆಯಿಂದ ನಿರ್ಮಿಸಲಾದ ಭವ್ಯ ದೇವಾಲಯ, ನೀಲಿ ಆಕಾಶದ ಹಿನ್ನೆಲೆ, ಸುತ್ತಲೂ ಕೆಂಪು ಕಮಾನುಗಳಿಂದ ರಚಿತವಾದ ಮಂಟಪಗಳು, ಸುಂದರ ಉದ್ಯಾನವನ, ಪ್ರತಿಯೊಂದು ದೃಶ್ಯವು ಮನಸ್ಸನ್ನು ಸೆಳೆಯುವಂತಿತ್ತು. ಒಳಗ ಪ್ರವೇಶ ಮಾಡಿಕೊಳ್ಳೆ 2 ಕೈಗಳನ್ನು ಮೇಲಕ್ಕೆ ಎತ್ತಿ ಆಶೀರ್ವದಿಸುತ್ತಿರುವ ಭವ್ಯ ಮೂರ್ತಿಯೊಂದು ನಮಗ ಸ್ವಾಗತ ಮಾಡ್ತೈತ್ರಿ. ಅಲ್ಲಿಂದ ಮುಂದೆ ಬಂದಾಗ ವಿವಿಧ ಜಾತಿ, ಧರ್ಮ, ದೇಶದ ಸಾವಿರಾರು ಪ್ರವಾಸಿಗರು ಹಾಗೂ ಅಮೇರಿಕನ್ನರು ಈ ಅದ್ಭುತ ದೇವಾಲಯವನ್ನು ನೋಡ್ಲಿಕ್ಕೆ ಬಂದಿರುವುದು ಕೂಡ ವಿಶ್ವ ಮಾನವೀಯತೆಯ ಪ್ರತೀಕ ಆಗಿತ್ತು ನೋಡ್ರಿ. ಮೊದಲು ಬಲಭಾಗದಲ್ಲಿರುವ ವಿಶಾಲವಾದ ಕಟ್ಟಡದೊಳಗ ಬಂದಾಗ ಅಲ್ಲಿ ಸುತ್ತಲೂ ಸುಂದರವಾದ ಕಮಾನುಗಳು, ವೃತ್ತಾಕಾರದ ಮಂಟಪಗಳು ಮತ್ತು ಕಲಾತ್ಮಕ ಶಿಲ್ಪಗಳಿಂದ ಅಲಂಕರಿಸಲಾದ ಈ ಕಟ್ಟಡದಲ್ಲಿ ಸ್ವಾಮಿನಾರಾಯಣರ ಮೂರ್ತಿ ಕಾಣಿಸಿತ್ರಿ. ಮತ್ತು ಇಲ್ಲಿ ಸ್ವಾಮಿನಾರಾಯಣರ ಜೀವನ ಮತ್ತು ಅಕ್ಷರಧಾಮದ ನಿರ್ಮಾಣದ ಕುರಿತು ಒಂದು ಡಾಕ್ಯುಮೆಂಟರಿ ಚಿತ್ರನ ತೋರಿಸ್ತಾರೆ. ಅದರ ಜೊತೆ ಇಲ್ಲಿ ಬಂದಂಥ ಭಕ್ತರಿಗೆ ಶುಚಿಯಾದ ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಪಾದರಕ್ಷೆ ಇಡುವ ವ್ಯವಸ್ಥೆಯನ್ನು ಕೂಡ ವಿಶೇಷವಾಗಿತ್ತು. ಇಲ್ಲಿದ್ದ ಹೊರಬಂದಾಗ ಅಬ್ಬಾ ಎಂಥ ಅದ್ಭುತ ದೃಶ್ಯ ರೀ ಇದು. ನಮ್ಮ ಎದುರು ಭವ್ಯವಾದ ಅಕ್ಷರಧಾಮ ದೇವಾಲಯ ತನ್ನ ಸಂಪೂರ್ಣ ವೈಭವದೊಂದಿಗೆ ನಿಂತಿದ್ದು, ದೇವಾಲಯದ ಮುಂಭಾಗದಲ್ಲಿರುವ ವಿಶಾಲವಾದ ನೀರಿನ ಕೊಳ, ನೃತ್ಯ ಮಾಡುವ ಕಾರಂಜಿಗಳು, 2 ಬದಿಯಲ್ಲಿರುವ ಕೆಂಪು ಕಲ್ಲಿನ ಕಮಾನುಗಳು, ಸುಂದರ ದಾರಿಗಳು ಇವೆಲ್ಲನೂ ಸೇರಿ ಸ್ವರ್ಗದ ಅನುಭವವನ್ನು ನೀಡಲಿಕ್ಕತ್ತಿತ್ತು. ಸುತ್ತಲೂ ಅನೇಕ ಭಕ್ತರು ಶಾಂತವಾಗಿ ಪ್ರದಕ್ಷಿಣೆ ಮಾಡುತ್ತಾ ಭಕ್ತಿಯಲ್ಲಿ ತಲ್ಲೀನರಾಗಿದ್ದು, ಆ ವಾತಾವರಣನ ಒಂದು ಮನಸ್ಸಿಗೆ ಅಪಾರ ಶಾಂತಿಯನ್ನು ಕೊಡುವಂಥದ್ದಾಗಿತ್ತು ನೋಡ್ರಿ. ದೇವಾಲಯದ ಒಳಭಾಗದಲ್ಲಿ ವಿಡಿಯೋ ಚಿತ್ರೀಕರಣಕ್ಕೆ ಅನುಮತಿ ಇಲ್ಲದ ಕಾರಣ ನಾವು ಹೊರಭಾಗದ ಅದ್ಭುತ ಸೌಂದರ್ಯ ಮಾತ್ರ ಇಲ್ಲಿ ತೋರಿಸ್ಲಿಕ್ಕತ್ತೇವ್ರಿ.
ಈ ದೇವಾಲಯದ ಪ್ರತಿಯೊಂದು ಕಲ್ಲಿನ ಮೇಲೆ ಕೆತ್ತಲಾದ ಶಿಲ್ಪಗಳನ್ನು ನೋಡಿದ್ರೆ ಆಶ್ಚರ್ಯವಾಗುವುದರ ಜೊತೆಗೆ ಅಮೃತ ಶಿಲೆಯಲ್ಲಿ ಕೆತ್ತಿದ ದೇವತೆಗಳು, ಹೂವುಗಳು, ಪ್ರಾಣಿಗಳು, ಜಾಮಿತಿಯ ವಿನ್ಯಾಸಗಳು, ಪ್ರತಿಯೊಂದು ಕೆತ್ತನೆಯು ಜೀವಂತವಾಗಿರುವಂಗ ಕಾಣಿಸ್ತೈತ್ರಿ. ಖರೇನು ಇಂಥ ಅದ್ಭುತ ಶಿಲೆಯನ್ನು ಹೆಂಗೆ ನಿರ್ಮಾಣ ಮಾಡಿರ್ಬೋದು, ಎಷ್ಟು ವರ್ಷದ ಪರಿಶ್ರಮ ಇರ್ಬೋದು ಅನ್ನೋದು ಇದು ಊಹಿಸಿದ್ರೂ ಕೂಡ ಆಶ್ಚರ್ಯ ಅನಿಸತ್ರಿ. ಹೊರಭಾಗದಲ್ಲಿ ಬಂದ ಕೂಡಲೇ ನಮಗೆ ಅನೇಕ ಸುಂದರ ಆನೆಗಳ ಹಿಂಡು ಕಾಣಿಸಿದ್ರಿ. ಈ ಪ್ರತಿಯೊಂದು ಆನೆಗೂ 7 ಸೊಂಡಿಲುಗಳಿರುವುದು ಒಂದು ವಿಶೇಷವಾಗಿತ್ತು ನೋಡ್ರಿ. ಮತ್ತು ಅದರ ಬಾಜುಕನ ಒಂದು ಭವ್ಯ ಕಂಬ, ಅದರ ಮೇಲೆ ಹೂವು ಹಾಗೂ ಪ್ರಾಣಿಗಳ ಕೆತ್ತನೆಗಳು ಪ್ರತಿಯೊಂದು ಮೂಲೆಗೂ ಭಾರತೀಯ ಸಂಸ್ಕೃತಿಯ ವೈಭವವನ್ನು ಸಾರುತ್ತಿರುವ ದೃಶ್ಯ ಇಲ್ಲಿ ಕಾಣಬಹುದಾಗಿತ್ತು. ಈ ದೇವಾಲಯದಲ್ಲಿ ನಿಂತಾಗ ನಮಗೆ ಖರೇನು ಭಾರತದೊಳಗ ಅದೇವೇನೋ ಅಂತ ಅನುಭವ ಆಯ್ತು ನೋಡ್ರಿ. ಇಷ್ಟು ದೂರದ ಅಮೆರಿಕಾ ನೆಲದಲ್ಲಿ ಭಾರತೀಯ ಸಂಸ್ಕೃತಿ, ಆಧ್ಯಾತ್ಮಿಕತೆ ಮತ್ತು ಶಿಲ್ಪಕಲೆಯನ್ನು ಇಷ್ಟು ಭವ್ಯವಾಗಿ ಉಳಿಸಿಕೊಂಡಾರಲ್ಲ. ಮತ್ತು ಇಂಥ ಅದ್ಭುತ ದೇವಾಲಯವನ್ನು ನಿರ್ಮಾಣ ಮಾಡಲು ಅಮೆರಿಕಾದ ಸರ್ಕಾರಕ್ಕೂ ಕೂಡ ಕೃತಜ್ಞತೆಗಳನ್ನು ಹೇಳುತ್ತಾ, ಇದು ಕೇವಲ ದೇವಾಲಯ ಅಲ್ರಿ, 2 ರಾಷ್ಟ್ರಗಳ ಸಂಸ್ಕೃತಿಗಳನ್ನು ಸೇರಿಸುವ ಒಂದು ಸುಂದರ ಸೇತುವೆ. ಸಿಗುವ ಶಾಂತಿ, ಭಕ್ತಿ ಮತ್ತು ಕಲಾ ಸೌಂದರ್ಯ ನಮ್ಮ ಮನಸ್ಸಿನೊಳಗ ಜೀವಮಾನವಿಡೀ ಉಳಿಯುವಂಥದ್ದಾಗಿತ್ತು. ಆತ್ಮೀಯ ಬಂಧುಗಳೇ, ಈ ಸುಂದರ ದೇವಾಲಯದ ವಿಡಿಯೋ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋ ಒಳಗೆ ಇನ್ನೊಂದು ಅದ್ಭುತ ಸ್ಥಳದಲ್ಲಿ ಭೇಟಿ ಆಗೋಣ್ರಿ. ಧನ್ಯವಾದ.